ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳಿ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾಳೆ ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆಯ ದಿನ ಶತ್ರುನಾಶ ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ. ಈಗ ನಮ್ಮ ಜೀವನದಲ್ಲಿ ಶತ್ರುಗಳು ತುಂಬ ಜನ ಇರ್ತಾರೆ. ಅದು ಹಿತಶತ್ರು ಆಗ್ಬೋದು, ಸಹೋದರರಾಗ್ಬೋದು, ಸ್ನೇಹಿತರಾಗ್ಬೋದು. ನಾವು ಬದುಕ್ತಾ ಇದ್ವಿ ಅಂದರೆ ಯಾರೂ ತಡ್ಕೊಳ್ಳಲ್ಲ. ಇವ್ರಿಗೇನಾದರೂ ಕೆಟ್ಟದ್ದು ಮಾಡಬೇಕಪ್ಪ ಅಂತ ಹಿಂದೆ ಏನಾದರೂ ಒಂದು ಕೆಟ್ಟದ್ದು ಮಾಡ್ತಾನೆ ಇರ್ತಾರೆ. ಅಂಥವರಿಂದ ನಾವು ಬದಿಕೊಳ್ಳೋದು ಹೇಗೆ? ಮತ್ತು ನಮಗೆ ಎಷ್ಟೇ ನಾವು ಪ್ರಯತ್ನ ಪಟ್ಟರು, ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದ್ರೂ ನಮಗೆ ಇದು ಶತ್ರು ಕಾಟ ತಪ್ಪೋಕ್ಕಾಗ್ತಾ ಇಲ್ಲ. ಇದರಿಂದ ಆಚೆ ಬರಬೇಕಪ್ಪ, ಮಾಡಿದವ್ರು ಅನುಭವಿಸ್ಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ದೆ ಆಗಿದ್ದರೆ ಈ ಅಮಾವಾಸ್ಯೆ ಒಳ್ಳೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆಯಲ್ಲಿ ನೀವು ಮಾಡ್ಬೋದು. ಅದಕ್ಕೇನೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಅಂಗಾಳ ಪರಮೇಶ್ವರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರು ಕೂಡ ಶೇರ್ ಮಾಡೋದಕ್ಕೆ ಹೇಳಿ. ಬನ್ನಿ, ಮೊದಲಿಗೆ ಏನೆಲ್ಲ ಸಾಮಗ್ರಿ ಬೇಕು ನಾನು ತಿಳಿಸ್ಕೊಡ್ತೀನಿ. ಒಂದು ಚಿಕ್ಕ ಕುಡಿಕೆ ಅಂದರೆ ಕುಳ್ಳೆ ಬೇಕಾಗುತ್ತೆ, ಕಲ್ಲುಪ್ಪು ಬೇಕಾಗುತ್ತೆ 1 ಸ್ಪೂನು, ಮತ್ತು ನಿಮ್ಮ ಶತ್ರುವಿನ ಫೋಟೋ ಬೇಕಾಗುತ್ತೆ, ಮತ್ತು 5 ಒಣಗಿದ ಮೆಣಸಿನಕಾಯಿ ಬೇಕಾಗುತ್ತೆ, ಮತ್ತು ಒಂದೇ ಒಂದು ನಿಂಬೆಹಣ್ಣು, 1 ಕಪ್ಪು ಪೆನ್ನು, తర్వాత ಅದನ್ನು ಕ್ಲೋಸ್ ಮಾಡೋದಕ್ಕೆ, ಈ ಮಡಿಕೆಯನ್ನು ಕ್ಲೋಸ್ ಮಾಡೋದಕ್ಕೆ ಒಂದು ಟೇಪ್ ಬೇಕಾಗುತ್ತೆ, ಮತ್ತು ಒಂದು ಕಪ್ಪು ಬಟ್ಟೆ. ಇಷ್ಟನ್ನು ನೀವು ತೆಗೆದುಕೊಂಡು ಅವತ್ತಿನ ದಿನ ಅಂದರೆ ನಾಳೆ ಅಮಾವಾಸ್ಯೆಯ ದಿನ ತೆಗೆದುಕೊಂಡು ಅದನ್ನು ಮನೆ ಒಳಗಡೆ ಮಾಡಬಾರ್ದು ಸ್ನೇಹಿತರೆ. ಈ ಕ್ರಿಯೆಯನ್ನು ಮನೆಯಿಂದ ಹೊರಗಡೆ ಮಾಡಬೇಕಾಗುತ್ತೆ. ಮನೆ ಚಾವಣಿ ಮೇಲಾಗಲಿ, ಮನೆ ಹೊರಗಡೆ ಆಗಲಿ, ಹಿಂಭಾಗಾಗಲಿ, ಇಲ್ಲ ಹೊಲದಲ್ಲಾಗಲಿ, ಇಲ್ಲ ತೋಟದ ಮನೆ ಆಗಲಿ, ಇಲ್ಲ ಸ್ಮಶಾನ ಆಗಲಿ, ಎಲ್ಲಾದರೂ ಮಾಡಬಹುದು. ಇಷ್ಟನ್ನು ತೆಗೆದುಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಮೊದಲಿಗೆ ಏನು ಮಾಡಿ ವೀಕ್ಷಕರೇ, ನೀವು ನಿಂಬೆಹಣ್ಣಿನ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರೆಯಿರಿ. ನಂತರ ಫೋಟೋ ಹಿಂಭಾಗದಲ್ಲಿ ಅವರ ಹೆಸರನ್ನು ಬರೆಯಿರಿ. ಬರೆದು ಕುಡಿಕೆಯ ಒಳಗಡೆ ಕಲ್ಲುಪ್ಪು, ಅವರ ಫೋಟೋ, ನಿಂಬೆಹಣ್ಣು, 5 ಒಣಗಿದ ಮೆಣಸಿನಕಾಯಿ ಇಷ್ಟನ್ನು ಹಾಕಿ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ದಕ್ಷಿಣ ದಿಕ್ಕಿಗೆ ಕೂತ್ಕೊಳ್ಬೇಕು ವೀಕ್ಷಕರೇ. ಹೇಳ್ತಾ ಇದ್ದೀನಿ. ಇವಾಗ ನಾನು ಒಂದು ಮಂತ್ರ ಕೊಡ್ತೀನಿ. ಆ ಮಂತ್ರದಲ್ಲಿ ಏನು ನಿಮಗೆ ಶತ್ರು ಅಂತ ಬರುತ್ತೋ ಆ ಶತ್ರು ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಮಂತ್ರ ಪಠನೆ ಮಾಡಬೇಕು 108 ಸಾರಿ. 108 ಸಾರಿ ಮಂತ್ರ ಪಠನೆ ಮಾಡಿ ಆದ ಮೇಲೆ ಅದಕ್ಕೆ ಉಫ್ ಅಂತ ಅಭಿಮಂತ್ರಿಸಿ ಅದನ್ನು ಪ್ಯಾಕ್ ಮಾಡಬೇಕು. ಯಾವುದರಿಂದ? ಟೇಪಿಂದ ಪ್ಯಾಕ್ ಮಾಡಿ ಆದ ಮೇಲೆ ಅದನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಗುಂಡಿ ತೋಡಿ ಊತಿ ಬರಬೇಕು. ಬರುವಾಗ ಮನೆಗೆ ಒಳಗಡೆ ಹೋಗುವುದಕ್ಕಿಂತ ಮುಂಚೆ ಅರಿಶಿಣದಲ್ಲಿ ಕೈ ಮತ್ತು ಕಾಲು ಎರಡನ್ನ ತೊಳ್ಕೊಳ್ಬೇಕು. ಏಕೆಂದರೆ ಕೆಲವೊಂದು ಕೆಟ್ಟ ಕ್ರಿಯೆ ಮಾಡುವಾಗ ಅದು ನಮಗೆ ಉಲ್ಟಾಗೋ ಚಾನ್ಸಸ್ ಇರುತ್ತೆ, ಅಥವಾ ನಿಮ್ಮ ಜೋಡಿ ನೆಗೆಟಿವ್ ಎನರ್ಜಿ ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದ ಅರಿಶಿಣದಿಂದ ನೀವು ಕೈಕಾಲು ತೊಳೆದುಕೊಂಡಿದ್ದೆ ಆದರೆ ಖಂಡಿತ ಅವು ನಿಮ್ಮ ಹತ್ರಕ್ಕೆ ಬರಲ್ಲ. ಹೇಳ್ತೀನಿ ಕೇಳಿ ಸ್ನೇಹಿತರೆ. ಮಂತ್ರ ಹೀಗಿದೆ: ಓಂ ರೀಂ 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 ಭೈರವಾಯ್ ಮಂ ಶತ್ರು ನಾಶಾಯ್ 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 ತ್ರಾಸಾಯ್ ತ್ರಾಸಾಯ್ ರೀಂ 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 ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ರೀಂ 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 ಭೈರವಾಯ್ ಮಂ ಶತ್ರು ನಾಶಾಯ್ ನಾಶಾಯ್ ತ್ರಾಸಾಯ್ ತ್ರಾಸಾಯ್ ರೀಂ 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 ಫಟ್ ಸ್ವಾಹ. ಈ ರೀತಿಯಾಗಿ ನೀವು ಶತ್ರು ಅನ್ನೋ ಜಾಗದಲ್ಲಿ ಮಂತ್ರವನ್ನು ಅಂದರೆ ಅವರ ಹೆಸರನ್ನು ತೆಗೆದುಕೊಳ್ತಾ ಮಂತ್ರ ಪಠನೆ ಮಾಡಿ ಇದನ್ನು ಮಾಡಿದ್ದೇ ಆದಲ್ಲಿ ವೀಕ್ಷಕರೇ, ನಾನು ಹೇಳ್ತಾ ಇದ್ದೀನಿ, ವಾದ ಮಾಡ್ತಾ ಇದ್ದೀನಿ, ಅತಿ ಶೀಘ್ರದಲ್ಲೇ ನಿಮ್ಮ ಶತ್ರು ಕಣ್ಣು ಮುಂದೆ ನಾಶ ಆಗ್ತಾರೆ. ಈ ಕ್ರಿಯೆಯನ್ನು ಮಾಡಿ ಎಲ್ರಿಗೂ ಮಂಗಳವಾಗಲಿ.